ಸುದ್ದಿಕರದ ವಿಶೇಷ? ಇವತ್ತಿನ ಸುದ್ದಿಕರದ ವಿಶೇಷ ಅಂದರೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾವು ಏನು ಪ್ರತಿ ವರ್ಷದಂತೆ ನಮ್ಮ ಹುಟ್ಟುಹಬ್ಬದ ದಿನದಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದ್ದ ವಿಷಯ. ಈ ವರ್ಷದ ಕಾರ್ಯಕ್ರಮ ಏನಪ್ಪ ಅಂದರೆ, ನಮ್ಮ ರಾಣೆಬೆನ್ನೂರು ನಗರದ 25 ಸ್ಟ್ಯಾಂಡ್ನ ಆಟೋ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ. ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ. ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮ, ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮರುಳಸಿದ್ದ ಮಹಾಸ್ವಾಮಿಗಳು, ಬಸವ ತತ್ವಪೀಠ ಚಿಕ್ಕಮಗಳೂರು, ಬಸವ ಕೇಂದ್ರ ಶಿವಮೊಗ್ಗ ಇವರ ನಿವೇಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಂತ ನಿರ್ಧಾರ ಮಾಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ. ಅದೇ ರೀತಿ ಬಿ ಸಿ ಪಾಟೀಲ್ ಬರ್ತಾ ಇದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಬರ್ತಾರೆ. ರಾಣೆಬೆನ್ನೂರು ನಗರದ ಶಾಸಕರಂತ ಪ್ರಕಾಶ್ ಕೋಳಿವಾಡ್ರ್, ನಗರದ ನಗರಸಭೆ ಅಧ್ಯಕ್ಷ ಅಂತ ಚಂಪಕ್ಕ ಬೆಸ್ನಳ್ಳಿ, ರಾಣೆಬೆನ್ನೂರು ನಗರದ ಮಾಜಿ ಶಾಸಕಂತ ಅರುಣಕುಮಾರ್ ಪೂಜಾರ್ ಅವರು, ಕೆ ಎಂ ಮಣಿಯವರು, ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅದಕ್ಕೆ ಏನು ತಾವುಗಳು ಈ ಹೆಚ್ಚಿನ ರೀತಿಯ ಸಲಹೆ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿ ಕೇಳ್ತದೆ. ಸಮುದಾಯ ಭವನ 22/7/2022 ಮಂಗಳವಾರ 11 ಗಂಟೆಗೆ. ಪರಮೇಶಣ್ಣ ಗೌಡನವರು ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು, ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟಕಡೆ ಮನುಷ್ಯವರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಣ್ಣನಿಗೂ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರನ್ನು ಹಚ್ಚಿಕೊಂಡು ಓಡ್ತಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನೂ ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಹಾಕಿದ್ದಾರೆ. ಈ ಮೊದಲವರು SSLC ಪಾಸ್ ಆದವರಿಗೆ, ಕೊರೋನಾ ಟೈಮ್ನಾಗ ಭಾಳ ಜನರಿಗೆ ಕಿಟ್ ಕೊಡೋದ್ರ ಮೂಲಕ, ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಅವ್ರಿಗೆ ಬ್ಯಾಗ್ ಇವನ್ನೆಲ್ಲ ವಿತರಿಸೋದ್ರ ಮೂಲಕ ಅನೇಕ ದಿವಸದಿಂದ ಮಾಡ್ಕೊಂತ ಬಂದಾರೆ. ಅದ್ರ ಜೊತೆಗೆ ಪ್ರಥಮದಲ್ಲಿ ಅವರು ರೈತರಾಗಿದ್ದರಿಂದ ರೈತರ ಸೇವೆ ನಾನು ಮೊದಲು ಅಂತ ತಿಳ್ಕೊಂಡು ದಾರಿಯನ್ನು ಸುಗಮವಾಗಿ ನಾನು ಹೋಗ್ತಕ್ಕಂಥ ದಾರಿ ಸರಿ ಇರಬೇಕು ಅನ್ನೋ ಒಂದು ದಾರಿ ವಿಚಾರ ಇಟ್ಕೊಂಡು ಮೊದಲು ದಾರಿ ಸರಿ ಮಾಡ್ಕೊಂಡು ಮುಂದೆ ಹೆಂಗೆ ಮನುಷ್ಯ ಮನೆ ಮೊದಲು ಸರಿಯಾಗಿ ಮುಂದೆ ಗೆಲ್ಲಬೇಕು ಅನ್ನೋದಕ್ಕೆ ಮನೆ ಗೆದ್ದು ಮಾರ ಗೆಲ್ಲೋನು ಅನ್ನೋ ಒಂದು ದಾರಿಯಲ್ಲಿ ಹೊಟ್ಟಿದ್ದಾರೆ. ಅವರು ಈ ಪ್ರತಿ ವರ್ಷ ಮಾಡೋದ್ರ ನೋಡಿದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನು ಹಾಕಿ ಜನರಿಗೆ ಪ್ರತಿಯೊಬ್ಬರಿಗೂ ಕಟ್ಟಕಡೆ ಮನುಷ್ಯನಿಗೂ ಸಹಿತ ಈ ಒಂದು ಗೌರವ ಸಿಗಬೇಕು, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನುವ ಒಂದು ಭಾವನೆಯನ್ನು ಮೂಡಿಸ್ಕೊಂಡು ಮುನ್ನಡೀತಾ ಇದ್ದಾರೆ. ಆ ಕಾರಣ ತಾವುಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಏನು ಅನೇಕ ಜನರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಬಸವ ಮರುಳಸಿದ್ದ ಸ್ವಾಮಿಗಳು ಇವರು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರ ಒಂದು ಆಶೀರ್ವಚನದ ಮೂಲಕ ಮಾನ್ಯ ಪರಮೇಶಣ್ಣನವರ ಭಾಳ ಸುಗಮವಾಗಿ ಸಾಗಲಿ, ಅವರ ಮುಂದಿನ ದಾರಿ ಸುಸಜ್ಜಿತವಾಗಿ ನಡೆಯಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್, ಮುಂದಿನ ದಾರಿ ಅಂದ್ರೆ ಏನು ಸರ್? ಪೊಲಿಟಿಕಲ್ ಏನೋ ಅಥವಾ ಪೊಲಿಟಿಕಲ್ಲೂ ಇರ್ಬೋದು, ಅವರ ಸಮಾಜ ಸೇವೆನೂ ಇರ್ಬೋದು. ಪ್ರಥಮದಲ್ಲಿ ಸಮಾಜ ಸೇವೆ, ಪೊಲಿಟಿಕಲ್ ಜೊತೆಗೆ ಅದು ಹೆಂಗಂದ್ರೆ ಹವ್ಯಾಸ. ನಮ್ಮ ರೂಢಿ ಒಳಗೆ ಹೇಳ್ಬೇಕಂದ್ರೆ ಮನುಷ್ಯನಿಗೆ ಒಂದು ನಾನು ದಿನನಿತ್ಯ ಮಾಡ್ತಕ್ಕಂಥ ಕಾಯಕ ಜೊತೆಗೆ ಒಂದು ಹವ್ಯಾಸ, ಇದು ಒಂದು ಹವ್ಯಾಸ ಅಂತ ತಿಳ್ಕೊಂಡು ಮುಂದುವರಿತಿದ್ದಾರೆ. ಹವ್ಯಾಸದಲ್ಲಿ ಭಾಗಿಯಾದಾಗ ಮನುಷ್ಯ ಮುಂದುವರಿಯೋದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಎಲ್ಲವೂ ಪ್ರತಿಯೊಬ್ಬರು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಅದರಂತೆ ಪರಮೇಶ್ವರರು ಸಹಿತ ರಾಜಕೀಯದಲ್ಲಿ ರಂಗದಲ್ಲಿ ಹಲವಾರು ವರ್ಷದಿಂದ ಅವರು ಒಂದು ಹವ್ಯಾಸದ ಮೂಲಕ ಈ ಕಣಕ್ಕೆ ಇಳಿತಾ ಇದ್ದಾರೆ. ಸಮಾಜ ಸೇವೆ ಮೂಲಕ ಈ ಒಂದು ಎಂಟ್ರಿ ಆಗಿದ್ದಾರೆ. ಅವರ ಹುಟ್ಟುಹಬ್ಬ ಕೂಡ ಅವ್ರದ್ದು ಇಚ್ಛೆ ಅಲ್ಲ, ಅವರ ಅಭಿಮಾನಿಗಳದ್ದು ಇಚ್ಛೆ. ಯಾಕೆ ಇಚ್ಛೆ ಅಂತಂದರೆ ಅವ್ರು ಮಾಡುವಂಥ ಕೆಲಸ, ಅವ್ರು ಮಾಡುವಂಥ ಒಂದು ಪ್ರಾಮಾಣಿಕತೆಯಿಂದ, ಜನರ ಸೇವೆಯಿಂದ ಇವತ್ತು ಇಷ್ಟು ನಡೀತಾ ಐತೆ. ಇವತ್ತು 6ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ, 49ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಅವ್ರದ್ದಲ್ಲ, ಅದು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸುಮಾರು 6 ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಧನೆಗಳು ಏನು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಸಲಕರಣೆಗಳು ಇರ್ಬೋದು. ಇದರಲ್ಲಿ ವಿಶೇಷವಾಗಿ ಈ ವರ್ಷದ ಏನಂತಂದರೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಆಟೋ ಚಾಲಕರು ಮಾಲಕರಿಗೆ ವಿಶೇಷ ಅವ್ರು ಕರೆಸಿ ಗೌರವಿಸುವ. ಆಟೋ ಚಾಲಕರು ಮಾಲಕರು ಅಂತಂದರೆ ಒಂಥರ ದೇವ್ರ ದೃಷ್ಟಿ. ಯಾಕಂದ್ರೆ ಸುಮಾರು ರಾತ್ರಿ 2 ಗಂಟೆಗಾದರೂ ಅವರು ಧರ್ಮ ಹಿಡ್ಕೊಂಡು ಸೇವೆ ಮಾಡಿ ಅವ್ರ ಮನೆ ಮುಟ್ಟ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಆಟೋ ಚಾಲಕರಿಗೆ ಮಾಲಕರಿದೆ ಇದೆ. ಯಾವುದೇ ಕಷ್ಟ ಇದ್ದರೂ ಅವ್ರನ್ನ ಹೊತ್ಕೊಂಡು ಹೋಗಿ ಮೊದಲು ಹಾಸ್ಪಿಟ್ಲಿಗೆ ಸೇರಿಸೋರು ಯಾರಾದರೂ ಅಂದ್ರೆ ಅದು ಆಟೋ ಚಾಲಕರು.
ಅಂಥ ಒಬ್ಬ ಆಟೋ ಚಾಲಕರು ಮಾಲಕರನ್ನು ಇವತ್ತು ಪರಮೇಶ್ವರನ್ ಗುರುತಿಸಿದ್ದಾನೆ. ಅವ್ರನ್ನ ಕರೆಸಿ ಸನ್ಮಾನ ಮಾಡ್ಬೇಕನ್ನೋ ಅವ್ನ ಇಚ್ಛೆ ಐತಿ. ಅವನ ಇಚ್ಛೆ ಜೊತೆಗೆ ಅಭಿಮಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಹೀಗೆ ಅನೇಕ ಇನ್ನು ಮುಂದೆ ಹೀಗೆ ಅವನು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ರಾಜಕೀಯ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತಂದು ಹೇಳ್ತಾ ಸಾರ್ವಜನಿಕರು ವಿನಂತಿ ಮಾಡ್ಕೊತೇನೆ. ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮತ್ತು ಧಾರ್ಮಿಕ ಕೆಲಸಗಳು ಅವನಿಂದ ಆಗಬೇಕು ಅಂತ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನದು ವಿನಂತಿ. ನಾವು ಅವತ್ತಾದರೂ ರಾಜಕೀಯದಿಂದ ಹಿಂತಿರ್ತೀವಿ ಅಂತ ಹೇಳಿದ್ದಿಲ್ಲ. ಯಾವುದಾದ್ರೂ ಚುನಾವಣೆ ಬರಲಿ, ಚುನಾವಣೆ ನಿಲ್ತೇವೆ ಅಂತ ಹೇಳಿದ್ವಿ. ಇವತ್ತಾದರೂ ಚುನಾವಣೆ ಈಗ ಯಾವ ಬರ್ತಾವೆ ಆ ಚುನಾವಣೆ ನಿಲ್ತೇವೆ. ಸುಮ್ಮನೆ ಯಾವುದರ ಏನಾರ ಹೇಳಲ್ಲ. ಮೊದಲು ಬರೋದು ಈಗ ಚುನಾವಣೆ ಬರ್ತವೆ, ಒಬ್ಬ ಕಾರ್ಯಕರ್ತ ಚುನಾವಣೆ ಬರ್ತವೆ, ಕಾರ್ಯಕರ್ತ ಚುನಾವಣೆ ಮಾಡಬೇಕನ್ನೋ ಒಂದೇ ಆಶೆ ಇರೋದು ನಂದು. ಮುಂದೆ ದೇವರ ಅನುಗ್ರಹ ಏನೈತಿ ಅದ್ರ ಬಗ್ಗೆ ನಾವು ಯಾವುದೇ ಹೇಳಂಗಿಲ್ಲ. ಸದ್ಯ ಹೇಳ್ಬೇಕಪ್ಪ ಅಂದ್ರೆ ಕಾರ್ಯಕರ್ತ ಚುನಾವಣೆ ಮಾಡ್ಬೇಕು, ಒಬ್ಬ ಚುನಾವಣೆ ಪ್ರತಿನಿಧಿ ಆಗ್ಬೇಕನ್ನೋ ಆಸೆ ಐತಿ, ಅದನ್ನು ಮಾಡ್ಬೇಕು. ಆಲ್ ದಿ ಬೆಸ್ಟ್ ಸರ್.